ಹರೋಹಳ್ಳಿ ಶ್ರೀನಿವಾಸಯ್ಯರ್ ದೊರೆಸ್ವಾಮಿ. ನನಗೀಗ 93 ವಯಸ್ಸು. ನಾನು ಹರೋಹಳ್ಳಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ. ನಮ್ಮದು ದೊಡ್ಡ ಸಂಸಾರ. ನಮ್ಮ ತಾತನವರು ಈ ಇದು ಪ್ರಜಾಪ್ರತಿನಿಧಿ ಸಭೆ ಏನು ಆರಂಭ ಆಯಿತು, ಆ ಕಾಲದಲ್ಲಿ ಅವರು ಆ ಪತ್ರಿಕೆಯ ಅಲ್ಲಿಯ ಪ್ರತಿನಿಧಿಯಾಗಿದ್ದರು. ನಾನು ಹರೋಹಳ್ಳಿಯಲ್ಲಿ ಬಹಳ ಚೆನ್ನಾಗಿ ಹೊತ್ತು ಕಳೆದಿದ್ದೇನೆ. ನಾನು ಕಣಗಳಲ್ಲಿ ಮಣಗಿದ್ದೇನೆ ಮತ್ತು ಆಲೆ ಮನೆಯಲ್ಲಿ ತಿಂಗಳಗಟ್ಟಲೆ ಗುಡಿಸಲುಗಳಲ್ಲಿ ವಾಸ ಮಾಡಿದ್ದೇನೆ ನಮ್ಮ ತಾತನವರ ಜೊತೆಗೆ. ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ವು. ನಮ್ಮೂರಿನಲ್ಲಿ ಒಟ್ಟು ಸಂಘಟನೆ ಬಹಳ ಚೆನ್ನಾಗಿತ್ತು. ಮದುವೆಗಳು ಮಾಡಬೇಕಾದ್ರೆ 5 ದಿವಸ ಮದುವೆ ಮಾಡ್ತಾ ಇದ್ರು ನಮ್ಮ. ಆವತ್ತು ಆಗ ಯಾರೂ ಕೂಡ ಮನೆಯಲ್ಲಿ ಊಟ ಇಲ್ಲ. ಅವರೆಲ್ಲರೂ ಕೂಡ ನಮ್ಮ ವಿವಾಹವಾದ ಮಂಟಪದಲ್ಲೇ ಊಟ ಆಗ್ತಾ ಇತ್ತು. 5 ದಿವಸದ ಊಟಗಳು ನಡೀತಾ ಇತ್ತು. ಒಂದು ತರಹದ ಹಳ್ಳಿಯಲ್ಲಿ ಬಹಳ ಐಕ್ಯತೆ ಇತ್ತು, ಸಮಾಧಾನ ಇತ್ತು, ನೆಮ್ಮದಿ ಇತ್ತು. ಅಂಥ ಒಂದು ಊರು ಮತ್ತು ಅಂಥ ನೆಮ್ಮದಿಯ ಒಂದು ಸಂಸಾರದಲ್ಲಿ ನಾನು ಬೆಳೆದು ಬಂದವನು. ನಮ್ಮ ತಂದೆಯವರು ನನ್ನ 5 ವಯಸ್ಸು ಇದ್ದಾಗ ಹೋಗಿಬಿಟ್ರು. ಆದ್ದರಿಂದ ನಾನು ನಮ್ಮ ತಾತನವರ ಸಹವಾಸದಲ್ಲೇ ನಾನು ಬೆಳೆಯಬೇಕಾಯಿತು. ಅವರು ತುಂಬ ನನ್ನನ್ನು ಚೆನ್ನಾಗಿ ಪ್ರೀತಿಯಿಂದ ಸಾಕಿದರು ಮತ್ತು ನನಗೆ ಅವರು ವಿವೇಕವನ್ನು ಕೂಡ ಹೇಳ್ತಾ ಇದ್ದರು. ಅಲ್ಲಿಂದ ನಾನು ಬೆಂಗಳೂರಿಗೆ ಪ್ರೈಮರಿ ಸ್ಕೂಲ್ ಮುಗಿಸಿದ ಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ವಿಶ್ವೇಶ್ವರ ಮಿಡ್ಲ್ ಸ್ಕೂಲಲ್ಲಿ ಓದಿದೆ. ಆಮೇಲೆ ಫೋರ್ಟ್ ಹೈಸ್ಕೂಲ್ ಓದಿದೆ. ಅಲ್ಲಿಂದ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿದೆ. ಅಲ್ಲಿಂದ ಸೆಂಟ್ರಲ್ ಕಾಲೇಜಿಗೆ ಹೋಗಿ BSc ಪದವಿಯನ್ನು ಪಡ್ಕೊಂಡೆ. ಈ ಮಧ್ಯೆ ನಮಗೆ ಗಾಂಧಿಯವರ ಒಂದು ವಿಚಾರ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇತ್ತು. ನಾನು 5ನೇ 5th ಫಾರ್ಮ್ ಕ್ಲಾಸ್ನಲ್ಲಿದ್ದಾಗ ನಮಗೆ ಒಂದು ನಾನ್ ಡೀಟೈಲ್ ಟೆಕ್ಸ್ಟ್ ಬುಕ್ ಇತ್ತು. ಅದು ಮೈ ಅರ್ಲಿ ಲೈಫ್ ಅಂತ ಗಾಂಧಿಯವರದು. ಅದರಲ್ಲಿ ಒಂದು ಮಾತು ಹೇಳಿದರು ಗಾಂಧಿಯವರು, ನೀವು ಸಮಾಜ ಸೇವಕನಾಗಬೇಕಾದರೆ ನೀನು ಬಡತನವನ್ನು ಸ್ವಯಂ ಪ್ರೇರಣೆಯಿಂದ ಅಪ್ಪಿಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು. ನನಗೆ ಆ ಮಾತು ಹಿಡಿಸ್ದು. ಆದರೆ ಅದರ ವ್ಯಾಪ್ತಿ ಏನು, ಅದರ ಅರ್ಥ ಏನು, ಇದು ನನಗೆ ಆಗ ಗೊತ್ತಿರಲಿಲ್ಲ. ಅದನ್ನು ಮುಂದೆ ನನಗೆ ಅದರ ಪ್ರಯೋಜನ ಏನಾಯಿತು ಅನ್ನೋದನ್ನು ಹೇಳ್ತೇನೆ. ಅಲ್ಲಿ ಗಾಂಧಿಯವರು ಏನೇನು ಹೋರಾಟ ಮಾಡಿದರು, ದಕ್ಷಿಣ ಆಫ್ರಿಕಾದಲ್ಲಿ ಎಷ್ಟರ ಮಟ್ಟಿಗೆ ಹೋರಾಟ ಮಾಡಿದರು, ಏನು ಕಷ್ಟ ನಷ್ಟಗಳನ್ನು ಅನುಭವಿಸಿದರು ಮತ್ತು ಜನಗಳನ್ನು ಹೇಗೆ ಅವರು ತೊಡಗಿಸಿದರು ಆ ಸತ್ಯಾಗ್ರಹದಲ್ಲಿ, ಇದೆಲ್ಲ ಮಾತು ಕೂಡ ನನಗೆ ತುಂಬ ಪ್ರೇರಣೆಯನ್ನು ನೀಡಿತು. ಯಾವಾಗ ನಾನು ಕೂಡ ಇಂಥ ಒಂದು ಸತ್ಯಾಗ್ರಹದಲ್ಲಿ ಸೇರಿಕೊಳ್ಳುವಂಥ ಅವಕಾಶ ಯಾವಾಗ ಸಿಕ್ಕಿತು ಅಂತ ಯೋಚನೆ ಮಾಡುವಾಗಾಯಿತು. ನಾನು ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಇರುವಾಗ ಬೆಂಗಳೂರಿನಲ್ಲಿ ಬನಪ್ಪ ಪಾರ್ಕಲ್ಲಿ ಒಂದು ದೊಡ್ಡ ಸಭೆ ನಡೀತು. KF ನಾರಿಮನ್ ಅಂತ ಹೇಳಿ ಮುಂಬೈನ ಮೇಯರ್ ಆಗಿದ್ದವರು, ಮುಂಬೈ ಮಹಾರಾಷ್ಟ್ರ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿದ್ದವರು, ದೊಡ್ಡ ವಾಗ್ಮಿ. ಅವರು ಇಲ್ಲಿಗೆ ಬಂದಿದ್ದರು. ಅವರು ಬಂದು ಭಾಷಣ ಮಾಡಿದರು. 30,000 ಜನ ಆ ದಿವಸ ಅಲ್ಲಿ ಸೇರಿದ್ರು. ವಿದ್ಯಾರ್ಥಿಗಳು ನಾವು ಕೂಡ ಎಲ್ಲ ಹೋಗಿದ್ರು. ಅಲ್ಲಿ ಏನಾಯಿತು ಅಂತಂದರೆ, ಒಳ್ಳೆ ಉದ್ರಿಕ್ತವಾಗಿ ಮಾತನಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಬಸಪ್ಪ ಅಂತ ಒಬ್ಬ ಇನ್ಸ್ಪೆಕ್ಟರ್ ಬಂದು ಅವ್ರನ್ನ ಪೆಡಸ್ಟಲ್ ಇಂದ ಇಳಿಸಿ ನಿಮ್ಮನ್ನ ದಸಗಿರಿ ಮಾಡಿದ್ದೇನೆ ಅಂತ ಕರ್ಕೊಂಡು ಹೋಗ್ಬಿಟ್ಟ. ಅದು ಜನರಲ್ಲಿ ಉದ್ರೇಕವನ್ನು ಉಂಟು ಮಾಡಿತು. ಒಂದು ಬೀದಿ ಕಾಳಗ ಪೊಲೀಸರಿಗೂ ಜನರಿಗೂ ಆಗಿ ಹೋಯಿತು. ಕಬ್ಬನ್ಪೇಟೆನಲ್ಲಿ ಮಹಡಿ ಮೇಲೆ ಒಬ್ಬ ಗುಂಡಪ್ಪ ಅಂತ ಒಬ್ಬಾತ ನಿಂತಿದ್ದ. ಪೊಲೀಸ್ IG ಆಗಿದ್ದಂತಹ ಹ್ಯಾಮಿಲ್ಟನ್ ಅಂತಕ್ಕವರು ಅವರು ಬಂದೂಕಿನಿಂದ ಹೊಡೆದು ಬಿಟ್ಟರು. ಅವನು ಸತ್ತು ಹೋಗ್ಬಿಟ್ಟ. ನಮಗೆ ಬಹಳ ನೋವಾಯಿತು, ಉದ್ರೇಕವೂ ಬಂತು. ಆದ್ದರಿಂದ ವಿದ್ಯಾರ್ಥಿಗಳು ಮಾರನೇ ದಿವಸ ನಾವು ಕಾಲೇಜಿನಲ್ಲಿ ಸ್ಟ್ರೈಕ್ ಮಾಡೋದು ಅಂತ ಹೇಳಿ ಅನೌನ್ಸ್ ಮಾಡಿದ್ವಿ. ನಾವು ಸ್ಟ್ರೈಕ್ ಮಾಡ್ತಾ ಇದ್ದಾಗೆ ಪೊಲೀಸ್ನವ್ರನ್ನ ಕರೆಸಿದರು. ಪೊಲೀಸ್ನವರು ನಮಗೆಲ್ಲ ಅಲ್ಲಿ ಕ್ವಾಡ್ರ್ಯಾಂಗಲಲ್ಲಿ ನಮಗೆಲ್ಲ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಅದು ಮೊದಲನೇ ಅನುಭವ ನನಗೆ ಲಾಠಿ ಚಾರ್ಜ್ ಇತ್ತು. ಇದಾದ ಮೇಲೆ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ.
ನಮ್ಮ ದೊಡ್ಡ ದೊಡ್ಡ ನಾಯಕರು, ವಾಗ್ಮಿಗಳು ಅವರೆಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ರು ಬೆಂಗಳೂರಿಗೆ. ಬಂದು ನಮ್ಮನ್ನೆಲ್ಲ ಹುರಿದುಂಬಿಸ್ತಾ ಇದ್ರು. ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡಿದ್ರು. ಆಗ ತುಳಸಿ ತೋಟದಲ್ಲಿ ದೊಡ್ಡ ಸಭೆಗಳು ನಡೀತಾ ಇತ್ತು. 42ನೇ ಇಸ್ವಿಗೆ ಬರೋ ಹೊತ್ತಿಗೆ ನಾನು BSc ಪಾಸ್ ಮಾಡಿದ್ದೆ. ಗಾಂಧಿನಗರ ಹೈಸ್ಕೂಲ್ ಅಂತ ಹೇಳಿ ಅಲ್ಲಿ ನಾನು ಉಪಾಧ್ಯಾಯನಾಗಿ ಸೇರಿಕೊಂಡೆ. ಅಲ್ಲಿ ಸೇರಿ ಜೂನ್ನಲ್ಲಿ ಸೇರಿಕೊಂಡೆ. ಆಮೇಲೆ ಆಗಸ್ಟ್ನಲ್ಲಿ ಈ ಚಳವಳಿ ಬಂತು. ಚಳವಳಿ ಬೆಂಗಳೂರಿನಲ್ಲಿ ಬಹಳ ಚೆನ್ನಾದ ರೀತಿಯಲ್ಲಿ ಆರಂಭ ಆಯಿತು. ಆವಾಗ ವಿದ್ಯಾರ್ಥಿಗಳು ತುಂಬ ಕೆಲಸ ಮಾಡಿದರು. ಆ ವಿದ್ಯಾರ್ಥಿಗಳು 3 ತಿಂಗಳ ಕಾಲ ವಿದ್ಯಾರ್ಥಿಗಳು 42ನೇ ಇಸ್ವಿಯ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ತುಂಬ ಪ್ರಮುಖವಾದ ಪಾತ್ರ ವಹಿಸಿದರು. ಅವರೇ ಆರಂಭ ಮಾಡಿದವರು ಅಂತ ಹೇಳ್ಬೋದು ಚಳವಳಿಯನ್ನು. ಆಮೇಲೆ ಅದು ಅವರದು 2-3 ತಿಂಗಳಾದ ಮೇಲೆ ಅದು ಸ್ವಲ್ಪ ತಣ್ಣಗಾಯಿತು. ಅದಾದಾಗ ನಾವು ಯೋಚನೆ ಮಾಡಿದ್ವು, ಈ ಚಳವಳಿಯನ್ನು ಮುಂದುವರಿಸೋದು ಹೇಗೆ, ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಸರ್ದಾರ್ ವೆಂಕಟರಾಮಯ್ಯ ಅಂತ ಹೇಳಿ, ಆಮೇಲೆ AG ರಾಮಚಂದ್ರ ರಾವ್ ಅಂತ ಅವರು ಮುಂದೆ ಎಜುಕೇಷನ್ ಮಿನಿಸ್ಟರ್ ಆದರು. ಅವರಿಬ್ಬರು ನಮ್ಮ ಮನೆಗೆ ಬಂದು ನನಗೆ ನಮ್ಮ ಅಣ್ಣನಿಗೆ ಇಬ್ಬರಿಗೂ ಹೇಳಿದರು, ನೀವಿಬ್ಬರು ಹೊರಗೆ ನಿಂತು ಕೆಲಸ ಮಾಡೋದಾದರೆ ನಾವು ಅಂಡರ್ಗ್ರೌಂಡ್ ಹೋಗಿ ಕೆಲಸ ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ ಅಂತ ಹೇಳಿದರು. ಅದರ ಹಾಗೆ ನಾವು ಒಪ್ಕೊಂಡು ನಾವಿಬ್ಬರು, ನಾನು ಮತ್ತು ನಮ್ಮ ಅಣ್ಣ HS ಸೀತಾರಾಮ್ ಅಂತ ಮುಂದೆ ಮೇಯರ್ ಆದವರು, ನಾವಿಬ್ಬರು ಕೂಡಿಕೊಂಡು ನಾವು ಅವರಿಗೆ ಸಹಕಾರ ಕೊಡ್ತಾ ಇದ್ವು. ಆ ಸಹಕಾರ ಕೊಡೋದು ಅಂದರೆ ಏನು? ಅಂಡರ್ಗ್ರೌಂಡ್ ಇರೋರಿಗೆ ಅಂಡರ್ಗ್ರೌಂಡ್ ಇರ್ತಾರೆ, ಅವರಿದ್ದಾಗ ಚಲನವಲನಗಳನ್ನು ಪೊಲೀಸರು ನೋಡ್ತಾ ಇರ್ತಾರೆ. ಯಾವುದೋ ಒಂದು ಮನೆಯಲ್ಲಿ ಅವರನ್ನ ಇರಿಸಿರ್ತೀವಿ. ಆ ಪೊಲೀಸರ ಚಲನವಲನ ಅಲ್ಲಿ ಜಾಸ್ತಿ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಬೇರೆ ಮನೆಗೆ ನಾವು ವರ್ಗಾಯಿಸಬೇಕು. ಅದಕ್ಕೆ ಬೇಕಾದ ಮನೆ ಯಾರು, ಸ್ನೇಹಿತರು ಯಾರು, ಹಾಗೆ ಇವ್ರನ್ನ ಇಟ್ಕೊಳ್ತಕ್ಕವರು ಯಾರು, ಇದನ್ನೆಲ್ಲ ನಾವು ಮೊದಲು ಯೋಚನೆ ಮಾಡಬೇಕು. ಈ ಥರ ಒಂದು. ಆಮೇಲೆ ಕಾಗದ ಪತ್ರಗಳನ್ನು ನಾವು ಬೊಂಬಾಯಿ ಜೊತೆಗೆ ಬೇರೆ ಪ್ರಾಂತಗಳ ಜೊತೆಗೆ ನಡೆಸ್ತಾ ಇದ್ವು. ಹಿರಿಯರು ನಡೆಸ್ತಾ ಇದ್ದರು ನಮ್ಮ ಚಳುವಳಿ ಪ್ರಗತಿ ಬಗ್ಗೆ. ನಮಗೆ ಹಣಕಾಸು ಬೇಕಾದರೆ ಏನಾದರೂ ಅದನ್ನು ಕಳಿಸಿ ಅಂತಕ್ಕದ್ದು, ವರದಿಯನ್ನು ಕಳಿಸ್ತಕ್ಕದ್ದು ಎಲ್ಲ ಕೆಲಸ ನಮ್ಮವ್ರು ಮಾಡ್ತಾ ಇದ್ರು. ಆದ್ದರಿಂದ ಆ ಕಾಗದಗಳು 10 ಕಾಗದಗಳನ್ನು ನಾವು ಪೋಸ್ಟ್ ಮಾಡಬೇಕಾಗಿತ್ತು. ನಾವು ಒಂದೇ ಒಂದು ಪೋಸ್ಟ್ ಬಾಕ್ಸ್ನಲ್ಲಿ ಅದೆಲ್ಲವನ್ನು ಹಾಕಿಬಿಟ್ರೆ ಅದು ಪೊಲೀಸ್ನವ್ರ ಕೈಗೆ ಸಿಕ್ಕಿ ಹೋಗ್ಬಿಡ್ತಿತ್ತು. ಆವಾಗ ಅದನ್ನು ಕಾಗದಗಳನ್ನು ಅವರೇ ಎತ್ತಿಟ್ಕೊಂಡ್ಬಿಡ್ತಿದ್ರು. ಈ ದೃಷ್ಟಿಯಿಂದ ನಾವು ಆ ಕಾಗದಗಳನ್ನು 2 ಕಾಗದ 3 ಕಾಗದ ಒಂದೊಂದು ಪೋಸ್ಟ್ ಬಾಕ್ಸಲ್ಲಿ ಹಾಕ್ತಕ್ಕದ್ದು. ಬೆಸನಗುಡಿಲಿ 3 ಹಾಕಿದರೆ ಕಬ್ಬನ್ಪೇಟೆಯಲ್ಲಿ 3 ಹಾಕೋದು, ಅಥವಾ ಗಾಂಧಿ ನಗರದಲ್ಲಿ 3 ಹಾಕೋದು. ಈ ರೀತಿ ಹಾಕಿ ಅದನ್ನು ಆ ದಿವಸ ನಮ್ಮ ಹತ್ರ ಯಾವ ಕಾಗದವೂ ಉಳಿಬಾರದು, ಆ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ನಮಗಿನ್ನೂ ಹಿಂಸೆ ಬಗ್ಗೆ ನನಗೇನು ಪಾಠ ಆಗಿರಲಿಲ್ಲ. ಆಗ 42ನೇ ಇಸ್ವಿಯಲ್ಲಿ ಸ್ವಲ್ಪ ಹಿಂಸಾಕಾಂಡವು ನಡೀತಾ ಇತ್ತು. ಆಗ ನಾವು ಒಂದು ಟೈಮ್ ಬಾಂಬ್ಗಳನ್ನು ಮಾಡ್ತಾ ಇದ್ವಿ. ಆ ಟೈಮ್ ಬಾಂಬ್ಗಳು ಏನು ಅಂದರೆ ಅದು ಯಾರನ್ನೂ ಕೊಲ್ಲೋದಕ್ಕೋಸ್ಕರ ಅಲ್ಲ. ಆ ಟೈಮ್ ಬಾಂಬ್ಗಳನ್ನು ಮಾಡಿ ಅದನ್ನು ಪೋಸ್ಟ್ ಬಾಕ್ಸ್ ಇದೆಯಲ್ಲ, ಸರ್ಕಾರಿ ಅಠಾರ ಕಚೇರಿ ಹತ್ರ ಪೋಸ್ಟ್ ಬಾಕ್ಸ್ ಇದೆ, ಆ ಪೋಸ್ಟ್ ಬಾಕ್ಸಲ್ಲಿ ಅದನ್ನು ಹಾಕಿರ್ತಕ್ಕದ್ದು. ಅದು ಒಂದು ಅರ್ಧ ಗಂಟೆ ಒಳಗಾಗಿ ಅದು ಹತ್ಕೊಳ್ಳೋದು, ಉರಿಯುತ್ತೆ. ಒಳಗೆ ಇರ್ತಕ್ಕಂಥ ಸರ್ಕಾರಿ ಕಾಗದಗಳೆಲ್ಲನೂ ಕೂಡ ಅದು ಸುಟ್ಟು ಹೋಗ್ತದೆ. ಈ ತರಹದಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ವು. ಅದನ್ನು ನಾನು ತುಮಕೂರಿನಲ್ಲಿರ್ತಕ್ಕಂಥ ಒಬ್ಬ ರಾಮಚಂದ್ರ ಅಂತ ಅವನಿಗೆ ಕೊಟ್ಟಿದ್ದೆ. ಅವನನ್ನು ಪೊಲೀಸರು ಹಿಂಬತ್ತೆ ಅವನ ಹಿಡಿದು ಬಹಳ ಹೊಡೆದು ಮಾಡಿ ಅವನಿಗೆ ಬಾಯಲ್ಲಿ ನೊರೆ ಕಿತ್ಕೊಳ್ಳೋ ಹಾಗೆ ಅವನಿಗೆ ನೊರೆ ಹೊಡೆದಿದ್ರು. ಅವನನ್ನು ಕರ್ಕೊಂಡು ಬಂದು ಮಧ್ಯರಾತ್ರಿನಲ್ಲಿ ನಮ್ಮ ಮನೆಗೆ ಸರ್ಚ್ ಆಯಿತು. ನಮ್ಮ ಮನೆಯಲ್ಲಿ ಪೊಲೀಸು ವ್ಯಾನ್ಗಳನ್ನು ನಮ್ಮ ಮನೆಯಲ್ಲಿ ಮನೆ ಮುಂದೆ ಮತ್ತು ಕನ್ಸರ್ವೆನ್ಸಿನಲ್ಲಿ 2 ಕಡೆನೂ ಪೊಲೀಸ್ ವ್ಯಾನ್ಗಳನ್ನು ನಿಲ್ಲಿಸಿ ಆ ಪೊಲೀಸ್ನವರೆಲ್ಲ ಬಂದು ಒಳಗೆ ಇರತಕ್ಕಂಥ ಎಲ್ಲ ಪದಾರ್ಥಗಳನ್ನು ಶೋಧನೆ ಮಾಡೋಕ್ಕೆ ಶುರು ಮಾಡಿದ್ರು. ಮೆಣಸಿನ ಪುಡಿ ಡಬ್ಬಾದಲ್ಲಿ ಏನಿಟ್ಟಿದ್ದಾರೋ ಅಂತ ಅದನ್ನು ಕೂಡ ಅವರು ನೋಡ್ತಕ್ಕಂಥ ರೀತಿಯಲ್ಲಿ ನೋಡ್ತಾ ಇದ್ರು. ನಾನು ಅಂದ್ಕೊಂಡಿದ್ದೆ ನಮ್ಮ ಅಣ್ಣನ ಹಿಡ್ಕೊಳ್ಳೋಕ್ಕೋಸ್ಕರ ಇವರು ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ನಾನು ಮಲಗಿದ್ದು ಡಿಸೆಂಬರು, ಚಳಿ ಕಾಲ. ಆಮೇಲೆ ನನಗೆ ಎಬ್ಸಿದ್ರು ಅವರು. ನೋಡಿ, ಅಲ್ಲಿ ಯಾರೋ ಬಂದಿದ್ದಾನೆ, ಆತ ನಿಮ್ಮ ಹೆಸರು ಹೇಳ್ತಾ ಇದ್ದಾನೆ, ಆದ್ದರಿಂದ ನಿಮ್ಮನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ, ಆಮೇಲೆ ತಂದು ಬಿಟ್ಬಿಡ್ತೀವಿ ಬಿಡಿ ಅಂತ ಹೇಳಿದರು. ನನಗೆ ಅರ್ಥವಾಯಿತು. ನಾನು ಅದನ್ನು ಕೊಟ್ಟಿದ್ದೆ ಸಾಮಾನು ಸಿಕ್ಕೋಗಿದ್ದಾನೆ ಅಂತ ಕಾಣುತ್ತೆ. ಆದ್ದರಿಂದ
ಅವರು ನನಗೆ ತನಿಖೆನೇ ಮಾಡ್ತಾರೆ ಮತ್ತು ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲೇ ಇಟ್ಕೋತಾರೆ. ಆದ್ದರಿಂದ ನಾನು ಅದಕ್ಕೆ ತಯಾರಾಗಬೇಕು ಅಂತ ಹೇಳಿ ಒಂದು 5-10 ರೂಪಾಯಿ ನಾನು ಜಾಬಲ್ಲಿ ಇಟ್ಕೊಂಡು ಒಂದು ಕೋಟ್ ಹಾಕ್ಕೊಂಡು ನಾನು ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಒಳಗಡೆ ಈ ಸೆನೆಟ್ ಆಫ್ ಪೊಲೀಸ್ ಸ್ಟೇಷನ್ ಅಂತ ಈಗ ಏನಿದೆ, ಆ ಪೊಲೀಸ್ ಸ್ಟೇಷನಲ್ಲಿ 10 ಜನ ಪೊಲೀಸ್ನವರು ಲಾಠಿ ಹಿಡ್ಕೊಂಡು ಹೀಗೆ ಸುತ್ತ ನಿಂತುಬಿಟ್ಟು ನನ್ನನ್ನು ಮಧ್ಯೆ ಬಿಟ್ಕೊಂಡು. ನನಗೆ ಇದರ ಅನುಭವವೇ ಇಲ್ಲ, ಮೊದಲು ಸರ್ತಿ ಅನುಭವ, ಮೈಯೆಲ್ಲ ಬೆವತ್ತು ಹೋಯ್ತು. ನನಗೆ ಏನಪ್ಪ ಗತಿ, ಇವರೆಲ್ಲ ಒಂದೊಂದು ಏಟ್ ಕೊಟ್ಟರೆ ನಾನು ಸತ್ತೇ ಹೋಗ್ತೀನಲ್ಲ ಅಂತಕ್ಕಂಥ ಭಯ ಬಂತು ನನಗೆ. ದೇವರ ದಯದಿಂದ ಅವ್ರು ನನ್ನನ್ನು ಹೊಡೆಯಲಿಲ್ಲ, ಪ್ರಶ್ನೆ ಮಾಡಿದರು. ಪ್ರಶ್ನೆ ಮಾಡಿದಾಗ ನಾನು ಹೇಳಿದೆ, ಹೌದಪ್ಪ, ಇದು ನಾನು ಆ ದಿವಸ ನಾನು ಕೊಟ್ಟಿಲ್ಲ, ನಾನೆಲ್ಲೋ ಬೇರೆ ಕಡೆ ಇದ್ದೆ, ಶಿವಮೊಗ್ಗದಲ್ಲಿದ್ದೆ. ಅಲ್ಲಿ ಚೀಫ್ ಕನ್ಸರ್ವೇಟರ್, ಅಲ್ಲೊಬ್ಬ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇದ್ದಾರೆ ಅಜ್ಜಂಪುರ ಅಂತ ಹೇಳಿ, ಅವ್ರ ಮನೇಲಿ ಇದ್ದೆ. ಅವ್ರನ್ನ ಕರ್ಕೊಂಡು ಬಂದು ಸಾಕ್ಷಿ ಹೇಳಿಸ್ತೇನೆ, ಬೇಕಾದ್ರೆ ಕೋರ್ಟ್ಗೆ ಹಾಕಿರಿ ನೀವು ಅಂತ ಅವ್ರಿಗೆ ಹೇಳಿದೆ. ಅವರು ಹೇಗೋ ಒಂದು ಸ್ವಲ್ಪ ನಂಬಿಕೊಂಡ್ರು. ಆಮೇಲೆ ನನಗೇನಾಯಿತು, ಅವರು ಆ ರಾತ್ರಿ ಇಟ್ಕೊಂಡಿದ್ರು. ಆಮೇಲೆ ಬೆಳಗ್ಗೆ ಅವನ್ನ ಕರ್ಕೊಂಡು, ರಾಮಚಂದ್ರ ಅವರನ್ನು ಕರ್ಕೊಂಡು ಅವರು IG ಆಫೀಸ್ಗೆ ಬಂದರು. IG ಆಫೀಸ್ಗೆ ಬಂದಾಗ ನಾನು ರಾಮಚಂದ್ರನಿಗೆ ನಾನು ಸ್ವಲ್ಪ ಮಾತನಾಡೋದಿತ್ತು. ಈ ಪೊಲೀಸ್ನವ್ರ ಎದುರಿಗೆ ಮಾತನಾಡೋ ಹಾಗಿಲ್ಲ. ಆದ್ದರಿಂದ ಈ ಹಣ ತಂದಿದ್ದರಲ್ಲ 5 ರೂಪಾಯಿ ಅವ್ರ ಕೈ ಕೊಟ್ಟು, ಅಪ್ಪ ನಮಗಂತೂ ಏನು ತಿಂಡಿ ಇಲ್ಲ, ಗಾಜು ಎಲ್ಲ ಏನು ಕೊಟ್ಟಿಲ್ಲ, ನೀವಾದರೂ ಹೋಗಿ ತಿಂಡಿ ತಿನ್ಕೊಂಡು ಬನ್ರಪ್ಪ ಅಂತ ಪೊಲೀಸ್ನವ್ರಿಗೆ ಹೇಳಿದೆ. ಅವ್ರು ಹೋದ್ಮೇಲೆ ಅವನಿಗೆ ಹೇಳಿದೆ, ಏನಪ್ಪ ನೀನು ನನ್ನ ಹೆಸರು ಹೇಳಿದೆ, ಈಗ ನನ್ನನ್ನು ಕೇಳ್ತಾರೆ, ನಾನು ಇನ್ನೊಬ್ಬರ ಹೆಸರು ಹೇಳಬೇಕಲ್ಲ ಯಾರು ಮಾಡಿದ್ರು ಅಂತ. ಹೀಗಾದರೆ ಚಳವಳಿ ಬೆಳೆಯುತ್ತಾ? ಯಾವಾಗಲೂ ಕೂಡ ತಪ್ಪು ನಮ್ಮದು ಅಂತ ಒಪ್ಕೊಂಡ್ಬಿಡ್ಬೇಕು, ನಾನೇ ಮಾಡಿದ್ದು ಅಂದ್ಬಿಡ್ಬೇಕು. ಅದೇನು ಶಿಕ್ಷೆ ಆಗುತ್ತೆ ಅದು ಅನುಭವಿಸ್ಬೇಕೇ ಹೊರತು ನೀನು ಹೀಗೆ ಒಬ್ಬರ ಹೆಸರನ್ನ ಒಬ್ಬರು ಹೇಳ್ತಾ ಹೋಗ್ಬಿಟ್ರೆ ಚಳುವಳಿ ಬೆಳೆಯೋದಿಲ್ಲ ಅನ್ನೋ ಮಾತನ್ನು ಹೇಳಿದೆ. ಅವನಿಗೆ ಅದು ಮನಸ್ಸಿಗೆ ಬಂತು. ಅವರು ವಾಪಸ್ ಬಂದ ಮೇಲೆ, ಪೊಲೀಸ್ ಆಫೀಸರು ಬಂದ ಮೇಲೆ ಅವನು ಹೇಳ್ದ, ನಾನೇ ಮಾಡಿದ್ದು, ಎಲ್ಲಿ ಮಾಡಿದೆ, ಎಲ್ಲೋ ಹಿತ್ಲಲ್ಲಿ ಮಾಡಿದೆ ನಮ್ಮ ಮನೆಯಲ್ಲಿ ಅಂತ ಹೇಳ್ದ. ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಎಲ್ಲ ಗುಂಡಿಯೆಲ್ಲ ಆಗಿದ್ರು, ಏನು ಸಿಕ್ಕಿಲ್ಲ. ಮತ್ತೆ ಹೊಡೆದು ಬಲಿ ಹಾಕಿ ಅವನ್ನ ತಗೊಂಡು ಹೋದ್ರು. ಅಲ್ಲಿ ಕೋರ್ಟ್ಗೆ ಅವನ ಕೋರ್ಟ್ ಮುಂದೆ ನಿಲ್ಲಿಸಿದ್ರು. ನನಗೆ ಸ್ಥಾನಬದ್ಧತೆ ಅಂದರೆ ವಿತೌಟ್ ಟ್ರಯಲ್ ಆ ರೀತಿಯಲ್ಲೇ ಸೆಂಟ್ರಲ್ ಜೈಲಿಗೆ ನಾನು ಕರ್ಕೊಂಡು ಹೋದ್ರು. ಅವನ ಮೇಲೆ ಕೇಸ್ ಆಯಿತು. ಅವನಿಗೆ 4 ತಿಂಗಳು ಶಿಕ್ಷೆ ಆಯಿತು. ಆಮೇಲೆ ಆತ ಬೆಂಗಳೂರಿಗೂ ಬಂದ. ಆಮೇಲೆ ನನಗೆ ಅವರು ಆ ಥರ ಶಿಕ್ಷೆ ಕೊಡಲಿಲ್ಲ. ಮುಂದೆ ಅಪರಾಧ ಇನ್ನೂ ಮಾಡ್ತಾನೆ ಅನ್ನೋ ದೃಷ್ಟಿಯಿಂದ ಅದನ್ನ ತಡೆಗಟ್ಟೋದಕ್ಕೋಸ್ಕರವಾಗಿ ಒಂದು ಸ್ಥಾನಬದ್ಧತೆ ಅಂತ ಮೊದಲೇ ಅರೆಸ್ಟ್ ಮಾಡಿ ಇಡ್ತಕ್ಕಂಥದ್ದು. ಆ ಕಾಯ್ದೆ ಪ್ರಕಾರವಾಗಿ ನನ್ನನ್ನು ಇಟ್ಟರು. ನಾನು 14 ತಿಂಗಳ ಕಾಲ ಸೆರೆಮನೆಯಲ್ಲಿ ಇರಬೇಕಾಯ್ತು. ಅಲ್ಲಿ ಸೆರೆಮನೆಯ ಕಥೆಯೇ ಬೇರೆ, ಬಹಳ ಚೆನ್ನಾಗಿದೆ. ಅದನ್ನು ಒಂದು ಋಷ್ಯಾಶ್ರಮವಾಗಿ ಮಾಡ್ಕೋಬಹುದು, ಯೂನಿವರ್ಸಿಟಿಯಾಗಿ ನಾವು ಮಾಡ್ಕೋಬಹುದು. ನಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಅದನ್ನು ನರಕ ಕೂಡ ಮಾಡ್ಕೋಬಹುದು. ಯಾವಾಗ ಅಲ್ಲಿ ಬಂದದ್ದು ಆ ಕಷ್ಟಗಳನ್ನು, ಅಲ್ಲಿ ಕೊಟ್ಟ ಡಿಸಿಪ್ಲಿನ್ನು ಮತ್ತು ಅಲ್ಲಿ ಅವರು ಏನು ಶಿಕ್ಷೆ ಕೊಡ್ತಾರೆ ಅದನ್ನೆಲ್ಲ ನೋಡಿದಾಗ ಧೃತಿ ಕೆಟ್ಟು ಅವರಿಗೆ ಕ್ಷಮಾಪಣೆ ಕೊಟ್ಬಿಟ್ಟು ಓಡ್ ಹೋಗೋಣ ಅನ್ನೋ ಭಾವನೆಯೂ ಬರ್ಬೋದು. ಅಥವಾ ಮನೆ ಕಡೆ ಏನಾದರೂ ಯೋಚನೆ ಇದ್ಬಿಟ್ಟಿದ್ರೆ ಅವನಿಗೆ ಆ ಯೋಚನೆಯಿಂದ ಏನು ಮಾಡೋಕ್ಕೆ ತೋಚದೆ ಅವನು ಒಂಥರ ಹುಚ್ಚನಾಗಿ ಹೋಗ್ಬಿಡ್ಬೋದು. ಇಷ್ಟು ಮತ್ತು ಮನಸ್ಸು ಗಟ್ಟಿಯಾಗಿದ್ದು ಚೆನ್ನಾಗಿ ಒಳ್ಳೆ ಕೆಲಸಕ್ಕೆ ಬಂದಿದ್ದೀನಿ ಅನ್ನೋ ಮನೋಭಾವನೆ ಇದ್ದರೆ ಅವನು ಬೇಕಾದಷ್ಟು ಸಂತೋಷವಾಗಿ ಅಲ್ಲಿ ಕಾಲವನ್ನು ಕಳಿಬೋದು. ಆದರೆ ನನಗೆ ಆಗ ಯೋಚನೆ ಬಂತು, ಇಲ್ಲ, ಇನ್ನು ಸಮಾಜ ಸೇವೆಯಲ್ಲಿ ನಾನು ತೊಡಗಿರಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬರುವಾಗ ಒಂದು ವಿಚಾರ ಮನಸ್ಸಿಗೆ ಮತ್ತು ಗಾಂಧಿಯವರು ಹೇಳಿದ್ರಲ್ಲ, ಸಮಾಜ ಸೇವೆಯನ್ನು ಮಾಡತಕ್ಕಂಥವನು ಸ್ವಯಂ ಪ್ರೇರಣೆಯಿಂದ ಬಡತನವನ್ನು ಅಪ್ಪಿಕೊಳ್ಳಬೇಕು ಅನ್ನೋ ಮಾತೇನಿದೆ, ಆ ಮಾತು ನನಗೆ ಆ ಜ್ಞಾಪಕಕ್ಕೆ ಬಂತು. ಮತ್ತು ಅದಕ್ಕಾಗಿ ಯೋಚನೆ ಮಾಡಿದೆ, ನಾನು ಏನು ಮಾಡಿದೆ, ಏನು ಸಿಕ್ಕಿದರೆ ದೇವರು ಏನು ಕೊಡ್ತಾನೆ, ಏನು ದುಡಿದಿರ್ತೀವಿ ಅದನ್ನು ಉಪಯೋಗ ಮಾಡಿ ಅದರಲ್ಲೇ ಜೀವನವನ್ನು ಸಾಗಿಸಬೇಕು ಅಂತಕ್ಕಂಥ ಮನೋಭಾವ ಬರೋದಕ್ಕೆ ಒಂದು ದೊಡ್ಡ ಅವಕಾಶವಾಯಿತು. ನಾನು ಹೆಂಡತಿ ಮಕ್ಕಳನ್ನು ಸಾಕುವಾಗಲೂ ಇದು ಬಹಳ ಮಟ್ಟಿಗೆ ನನಗೆ ಸಹಾಯಕ್ಕೆ ಬಂತು. ಆಮೇಲೆ ನಾನು ಮೈಸೂರಿಗೆ ಹೋಗಿ ಅಲ್ಲಿ ಒಂದು ಪುಸ್ತಕದ ಅಂಗಡಿನ ಒಂದು ಪ್ರಕಾಶನ ಸಂಸ್ಥೆಯನ್ನು ಮಾಡಿ, ಆ ಪುಸ್ತಕದ ಅಂಗಡಿ ನಲ್ಲಿ R.K. ನಾರಾಯಣ್ ಅವರೆಲ್ಲ ಬಂದು ಕೂತ್ಕೊಳ್ತಾ ಇದ್ರು. ಅದು ಬರೀ ಪುಸ್ತಕದ ಅಂಗಡಿಯಾಗಿರಲಿಲ್ಲ, ಅದು ಒಂದು ಇದು ಸಾಂಸ್ಕೃತಿಕ ಕೇಂದ್ರವಾಗಿ
ಇತ್ತು. ನರಸಿಂಹಸ್ವಾಮಿ ಇವರೆಲ್ಲ ಬರ್ತಾ ಇದ್ರು. ನಾನು ಮೊದಲನೇ ಪುಸ್ತಕ ನರಸಿಂಹಸ್ವಾಮಿ ಇವ್ರದ್ದು ಐರಾವತ್ 47ನೇ ಇಸ್ವಿ ಮೈಸೂರು ಚಲೋ ಅಂತಕ್ಕಂಥ ಕೊನೇ ಚಳುವಳಿ ನಮ್ಮದು ನಡೀತು. ಆ ಚಳುವಳಿಯ ಸಂದರ್ಭದಲ್ಲಿ ನನ್ನ ಪತ್ರಿಕೆ ಕೆಲಸ ಮಾಡ್ತಾ ಇತ್ತು. ಅದರಲ್ಲಿ ಬಹಳ ಉಗ್ರವಾದಂತಹ ಲೇಖನಗಳು ಬರ್ತಿತ್ತು. ನಮ್ಮ ಟಿ ಶರ್ಮರು 8 ಲೇಖನಗಳನ್ನು ಆ ಪತ್ರಿಕೆಯಲ್ಲಿ ಬರೆದರು. ಆ 8ನೇ ಲೇಖನ ಬರೋ ಹೊತ್ತಿಗೆ ನನಗೆ ಚೀಫ್ ಸೆಕ್ರೆಟರಿಯಿಂದ ಒಂದು ನೋಟಿಸ್ ಬಂತು. ಇನ್ನು ಮೇಲೆ ಯಾವುದೇ ಲೇಖನ ಅಥವಾ ಉಗ್ರ ಲೇಖನವನ್ನು ನೀವು ಅಚ್ಚು ಮಾಡೋಕೆ ಮುಂಚೆ ನಮಗೆ ತೋರಿಸಿ ನಮ್ಮ ಅನುಮತಿಯನ್ನು ಪಡೆದುಕೊಂಡು ಅದನ್ನು ಅಚ್ಚು ಮಾಡತಕ್ಕದ್ದು ಅಂತಕ್ಕಂಥ ಮಾತಿತ್ತು. ನಾನು ಸರ್ಕಾರ ನಿಧಾನ ಯಾವತ್ತೂ ನಿಧಾನವಾಗಿ ನಡೆಯುತ್ತೆ ಅನ್ನೋದ್ರಿಂದ ಇನ್ನೂ 2 ಲೇಖನಗಳಿತ್ತು, ಅದನ್ನು ಅಚ್ಚು ಮಾಡಿಬಿಟ್ಟು ಮತ್ತು ಪತ್ರಿಕೆಯನ್ನು ನಾನೇ ನಿಲ್ಲಿಸಿದ ಹಾಗೆ ಒಂದು ಬಾಕ್ಸ್ನಲ್ಲಿ ನ್ಯೂಸ್ ಕೊಟ್ಟು, ಸರ್ಕಾರದ ಆಜ್ಞೆಗೆ ನಾವು ತಲೆಬಾಗಿಲ್ಲ, ನಾವು ಸ್ವತಂತ್ರವಾಗಿ ವಿಚಾರ ಮಾಡತಕ್ಕವರು, ಎಲ್ಲ ಲೇಖನಗಳನ್ನು ಕೂಡ ಯಾವ ಮುಲಾಜಿಲ್ಲದೆ ನಾವು ಹಾಕಿಬಿಟ್ಟಿದ್ದೇವೆ ಅಂತ ಅದನ್ನು ಘೋಷಣೆ ಮಾಡಿದ್ದೆ. ಅದರ ಮೇಲೆ ನಮ್ಮ ಪತ್ರಿಕೆಯನ್ನು ಮುಟ್ಗೋಲು ಹಾಕ್ಕೊಂಡ ಮೇಲೆ ನಾನು ಯೋಚನೆ ಮಾಡಿದೆ, ಈ ಬೆಂಗಳೂರಲ್ಲೇ ಇದ್ದರೆ ತಕ್ಷಣ ನನ್ನನ್ನು ದಸ್ತಗಿರಿ ಮಾಡ್ತಾರೆ, ನಾನು ಏನು ಕೆಲಸ ಮಾಡಿದಾಗಲ್ಲ. ಆದ್ದರಿಂದ ಪತ್ರಿಕೆಯನ್ನು ಬೇರೆ ಕಡೆಯಿಂದ ಎಲ್ಲಾದ್ರೂ ನಡೆಸಬಾರದು ಏಕೆ ಎಂದು ಯೋಚನೆ ಮಾಡಿ ಹಿಂದೂಪುರಕ್ಕೆ ಹೋಗಿ ಹಿಂದೂಪುರದಿಂದ ಪತ್ರಿಕೆಯನ್ನು ನಡೆಸಿದೆ. ನಮಗೆ ಒಂದು ದಿವಸ ಇದು ನ್ಯೂಸ್ ಬಂತು, ನಾಳೆ ದಿವಸ ಕರ್ಫ್ಯೂ ಇದೆ ಅಂತ ಹೇಳಿ. ನಾವು ಇವತ್ತು ಪತ್ರಿಕೆಯನ್ನು ನಾಳೆ ಬೆಳಗ್ಗೆ ಏನಾದರೂ ಮಾಡಿ ತಲುಪಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಬ್ಬ ಶೇಷಗಿರಿ ಅಂತ ಒಬ್ಬರು ಮೇಷ್ಟ್ರು ಇದರಲ್ಲಿ, ಆ ಮೇಷ್ಟ್ರು ನಾನು ಸೈಕಲಲ್ಲಿ ಕೊಟ್ಬಿಟ್ಟು ಬರ್ತೇನೆ ಅಂತ ಹೇಳಿ ಅವರು ಸಂಜೆ ಪತ್ರಿಕೆಯನ್ನು ಇದಕ್ಕೆ ಸೈಕಲ್ಗೆ ಹಾಕ್ಕೊಂಡು ಅವರು ಸೈಕಲ್ ತುಳ್ಕೊಂಡು ಹೋಗಿ ಬೆಳಗ್ಗೆ 2 ಗಂಟೆ ಒಳಗಾಗಿ ಅಲ್ಲಿ ನಮ್ಮ ಏಜೆಂಟ್ರ ಕೈಗೆ ಅದನ್ನು ಕೊಟ್ಟು 4 ಗಂಟೆ ಒಳಗಾಗಿ 6 ಗಂಟೆಗೆ ಕರ್ಫ್ಯೂ ಆರಂಭ ಆಗೋದಿತ್ತು. 4ರಿಂದ 6 ಒಳಗೆ ಪತ್ರಿಕೆಯನ್ನು ಮಾರಾಟ ಮಾಡಿದಂತಹ ಒಂದು ಕೆಲಸ ಕೂಡ ಆಯಿತು. ಆ 3 ಕಾಸಿನ ಪತ್ರಿಕೆಗೋಸ್ಕರವಾಗಿ 8 ಆಣೆ ಕೊಟ್ಟು ಜನ ತಗೊಳ್ತಾ ಇದ್ರು ಅಂತಕ್ಕಂಥ ವರದಿ ಕೂಡ ನಮಗೆ ಬಂತು. ಈ ರೀತಿಯಲ್ಲಿ ಅಲ್ಲಿ ಕೆಲಸವನ್ನು ಮಾಡಿದೆವು. ಅಲ್ಲಿಗೆ ನಮ್ಮ ಈ ಹೋರಾಟದ ಕೆಲಸ ಪೂರ್ತಿಯಾಯಿತು. ಅಲ್ಲಿಗೆ ಮಹಾರಾಜರು ಆಕ್ಸಿಷನ್ಗೆ ಒಪ್ಕೊಂಡ್ರು. ರಾಜ್ಯ ಸ್ವತಂತ್ರ ಭಾರತದಲ್ಲಿ ಅದು ಮೈಸೂರು ಕೂಡ ವಿಲೀನವಾಯಿತು. ಹೀಗೆ ಆ ಹೋರಾಟ ಮುಖಾಂತರವಾಗಿ ನಮ್ಮ ರಾಜಕೀಯ ಹೋರಾಟ, ಆಗಿನ ಕಾಲದ ಹೋರಾಟವನ್ನು ನಾವು ಮುಗಿಸಿದ್ವು. ಮುಂದೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಮೇಲೆ ಬರೋವರೆಗೂ ಕೂಡ ಪತ್ರಿಕೆಯನ್ನು ನಡೆಸ್ತಾ ಇದ್ವು. ಸ್ವಾತಂತ್ರ್ಯ ಬಂದ ಮೇಲೆ ಆ ಪತ್ರಿಕೆಯನ್ನು ಅಲ್ಲಿಗೆ ನಿಲ್ಲಿಸಿದ್ವು. ಈ ದೇಶದಲ್ಲಿ ಬದಲಾವಣೆಗಳೇನಾಗಬೇಕು ಇದರ ಬಗ್ಗೆ ಅಧ್ಯಯನವನ್ನೆಲ್ಲ ಆರಂಭ ಮಾಡಿದ್ವು. ಆ ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ಮೊದಲನೆಯದು ಮಹಾತ್ಮ ಗಾಂಧಿಯವರ ದೃಷ್ಟಿಯಲ್ಲಿದ್ದು ಈ ದೇಶದ ಬಡತನ ಹೋಗಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ಈ ಬಡವರಿಗೋಸ್ಕರವಾಗಿ, ಬಡತನ ನಿವಾರಣೆಗೋಸ್ಕರವಾಗಿ ಸ್ವಾತಂತ್ರ್ಯ, ಅದಕ್ಕೋಸ್ಕರಲೇ ನಾವು ಹೋರಾಟ ಮಾಡತಕ್ಕದ್ದು ಅನ್ನೋದು ಗಾಂಧಿಯವರು ಹೇಳಿದ್ರು. 64 ವರ್ಷ ಆಯಿತು ಇವತ್ತು ಸ್ವಾತಂತ್ರ್ಯ ಬಂದು, ಇನ್ನೂ ಕೂಡ ಬಡತನ 30%. ಅಂದಮೇಲೆ ಯಾವುದು ಬೇಸಿಕ್ ಆಗಿ ಆಗಬೇಕಾಗಿತ್ತು, ಯಾವ ಕೆಲಸ ಆದ್ಯತೆಯ ಮೇಲೆ ಆಗಬೇಕಾಗಿತ್ತು, ಆ ಕೆಲಸ ಇವತ್ತಿನವರೆಗೂ ನಡೆದಿಲ್ಲ. ಬಡತನ, ಆ ಬಡವ ಇದ್ದಾನಲ್ಲ, ಅವನಿಗೆ ಓಟ್ ಕೊಟ್ರಿ, ಊಟ ಕೊಟ್ಟಿಲ್ಲ, ಉದ್ಯೋಗ ಕೊಟ್ಟಿಲ್ಲ, ಅವನ ಸೆಕೆಂಡ್ ರೇಟ್ ಸಿಟಿಸನ್ ಹಾಗೆ ನಾವು ನೋಡ್ತಾ ಇದ್ದೇವೆ. ಇದು ಸರಿಯಲ್ಲ. ಅವನಿಗೂ ಕೂಡ ಬಾಳಿ ಬಾಳಲು ಹಕ್ಕಿದೆ, ಅವನಿಗೂ ಕೂಡ ಈ ದೇಶದಲ್ಲಿ ಪ್ರಾತಿನಿಧ್ಯ ಬೇಕಾಗಿದೆ. ಆದ್ದರಿಂದ ಅವನಿಗೆ ನ್ಯಾಯವನ್ನು ದೊರಕಿಸ್ತಕ್ಕಂಥ ಕೆಲಸ ಮೊದಲು ಆಗಬೇಕಾಗಿದೆ ಅಂತಕ್ಕಂಥ ಮಾತು ಇದು. ಇದಾದ ಮೇಲೆ ನಾವು ಈ ಅಣುಸ್ಥಾವರಗಳನ್ನು ಮಾಡಬೇಕು, ಎಲೆಕ್ಟ್ರಿಸಿಟಿ ಕಡಿಮೆ ಇದೆ, ಆದ್ರೆ ಅಣುಸ್ಥಾವರಗಳನ್ನು ಮಾಡಬೇಕು ಅಂತ ಹೊರಟು ಸರ್ಕಾರ. ಈ ಅಣುಸ್ಥಾವರವನ್ನು ಎಲ್ಲಿ ಮಾಡಬೇಕು ಅಂತಂದಾಗ ಅದನ್ನು ಕಾರವಾರದಲ್ಲಿ ಮಾಡೋದು, ಅದನ್ನು ಅಲ್ಲಿ ಕೈಗಾ ಅನ್ನತಕ್ಕಂಥ ಒಂದು ಪಶ್ಚಿಮ ಘಟ್ಟದ ಕಾಡಿನ ಒಳಗೆ ಮಾಡತಕ್ಕದ್ದು ಅಂತ ಸರ್ಕಾರ ತೀರ್ಮಾನ ಮಾಡಿತು. ನಮಗೆ ಅದು ಸರಿ ಕಾಣಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಣುಸ್ಥಾವರಗಳ ಬಗ್ಗೆನೇ ತುಂಬ ವಿರೋಧ ಇದೆ ನಮ್ಮದು. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕಾರವಾರದಲ್ಲಿ ನಮ್ಮ
ನೌಕಾ ನೆಲೆ ಇದೆ. ಅದಕ್ಕೆ ಬಹಳ ಹತ್ತಿರದಲ್ಲೇನೆ ಕೈಗಾ ಇದೆ. ಯಾರ್ದಾದ್ರೂ ಶತ್ರು ಸೈನ್ಯರು ಬಂದು ಅಕಸ್ಮಾತ್ ಒಂದು ಬಾಂಬ್ ಹಾಕಿದರೆ, ಏನಾದರೂ ಮಾಡಿದರೆ ಇದರ ಮೇಲೆ, ನೌಕಾ ನೆಲೆ ಮೇಲೆ, ಅದು ಅದರ ಪರಿಣಾಮ ಕೈಗಾದಲ್ಲಿ ಆಗಿಬಿಡುತ್ತೆ. ದೊಡ್ಡ ಪರಿಣಾಮ ಆಗ್ತದೆ. ದೊಡ್ಡ ಹೋರಾಟ. ನಾನು 2 ವರ್ಷ ಕಾಲ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಇದ್ಕೊಂಡು ಪ್ರತಿ ಹಳ್ಳಿಗೂ ಹೋಗಿ ಜನಗಳನ್ನು ಎಬ್ಬಿಸಿ ಒಟ್ಟು 2,000 ಯುವಕರು, 500 ಜನ ಹೆಣ್ಣು ಮಕ್ಕಳು ಇವರದು ಒಂದು ಇದು ಮಾಡಿ ಅವರ ಮುಖಾಂತರವಾಗಿ ಅದನ್ನು ನಡೆಸಿದೆ. ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು. ಘೋಷಣೆ ಮಾಡಿದಾಗ ಅನೇಕರ ಎಲ್ಲರ ದಸ್ತಗಿರಿಯಾಯಿತು. ಜಯಪ್ರಕಾಶ್ ನಾರಾಯಣರು, ಮೊರಾರ್ಜಿ ದೇಸಾಯಿರು, ಬೇರೆ ಬೇರೆ ಪಕ್ಷದವರು, ಕಾಂಗ್ರೆಸ್ನಲ್ಲೂ ಕೂಡ ಕಾಂಗ್ರೆಸ್ ಆರ್ಗನೈಸೇಷನ್ ಕಾಂಗ್ರೆಸ್ ಅಂತ ಒಂದಾಯಿತು, ಇಂದಿರಾ ಕಾಂಗ್ರೆಸ್ ಅಂತ ಒಂದಾಯಿತು. ಇಂದಿರಾ ಕಾಂಗ್ರೆಸ್ನವರು ಅವ್ರನ್ನೆಲ್ಲ ಆರ್ಗನೈಸೇಷನ್ ಕಾಂಗ್ರೆಸ್ನವ್ರನ್ನೂ ಜೈಲಿಗೆ ಅಟ್ಟಿದ್ರು. ಆ ಸಂದರ್ಭದಲ್ಲಿ ನಾನು ಒಂದು ಪತ್ರವನ್ನು ಇಂದಿರಾ ಗಾಂಧಿಯವರಿಗೆ ಬರೆದೆ. ಆ ಪತ್ರದಲ್ಲಿ ಹೀಗೆ ಬರೆದೆ, ನೀವು ಒಂದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಆಳ್ಕೆ ಮಾಡ್ತಾ ಇದ್ದೀರಿ, ಆದರೆ ನೀವು ನಡವಳಿಕೆಯಲ್ಲೂ ಕೂಡ ಸರ್ವಾಧಿಕಾರಿಯ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇದೆ. ನಾನು ಹಳ್ಳಿಯಿಂದ ಹಳ್ಳಿಗೆ, ಮನೆಯಿಂದ ಮನೆಗೆ ಹೋಗಿ ಜನಕ್ಕೆ ಹೇಳ್ತೇನೆ, ಇಂದಿರಾ ಗಾಂಧಿಯವರು ಡಿಕ್ಟೇಟರ್ ಆಗಿದ್ದಾರೆ, ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅನ್ನೋ ಮಾತನ್ನು ಹೇಳ್ತೇನೆ ಅಂತ ಹೇಳಿ ಅವರಿಗೆ ಒಂದು ಪತ್ರವನ್ನು ಬರೆದು, ಅದಾದ ಮೇಲೆ ಬಸವನಗುಡಿನಲ್ಲಿ, ಗಾಂಧಿ ಬಜಾರ್ನಲ್ಲಿ, ಟ್ಯಾಗೋರ್ ಸರ್ಕಲ್ನಲ್ಲಿ ಅಲ್ಲಿ ಒಂದು ಪ್ರತಿಭಟನೆಯ ಸಭೆಯನ್ನು ಮಾಡಿದೆ. ಆ ಸಭೆಯನ್ನು ಮಾಡಿದಾಗ ನನಗೆ ಮತ್ತೆ ದಸ್ತಗಿರಿ ಆಯಿತು. ಆಮೇಲೆ ನನ್ನ ಮೇಲೆ ಒಂದು ಕೇಸ್ ಅಂತ ಹಾಕಿದ್ರು ಅವರು. ಆ ಕೇಸ್ನಲ್ಲಿ DIR ಪ್ರಕಾರ ಹಾಕಿದ್ರು. ಆ ಕೇಸು ವಿಚಾರಣೆಗೆ ಬಂತು. ವಿಚಾರಣೆಗೆ ಬಂದಾಗ ಮ್ಯಾಜಿಸ್ಟ್ರೇಟ್ ಹೇಳಿದರು, ಈ DIR ಪ್ರಕಾರ ಯಾರಿಗೆ ಶಿಕ್ಷೆ ಆಗಬೇಕಾದ್ರೂ ಕೂಡ ಅವರು ಈ ದೇಶದ ಶತ್ರುವಾಗಿರಬೇಕು, ದೊರೆಸ್ವಾಮಿ ಶತ್ರುವಲ್ಲ. ಮತ್ತು ಎರಡನೇದು, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನ ಪ್ರಧಾನಿಯನ್ನ ಟೀಕೆ ಮಾಡತಕ್ಕಂಥ ಅಧಿಕಾರ ಉಂಟು. ಆದ್ದರಿಂದ ಇವನು ಆ ಕೆಲಸ ಮಾಡಿದ್ದು ಅವನ ಅಧಿಕಾರವನ್ನು ಉಪಯೋಗಿಸಿ ಮಾಡಿದ್ದಾನೆ. ಆದ್ದರಿಂದ ಇವನು ಏನು ತಪ್ಪು ಮಾಡಿಲ್ಲ. ನಾನು 4 ತಿಂಗಳು ಅವನನ್ನು ಬಂಧನದಲ್ಲಿಟ್ಟಿದ್ದೆ. ಸರ್ಕಾರಕ್ಕೆ ಹೇಳಿ ಹೋಯಳಿ, ದೇ ಶುಡ್ ಬಿ ಸ್ಯಾಟಿಸ್ಫೈಡ್ ವಿತ್ ದಟ್. ನಾನು 4 ತಿಂಗಳು ಅವ್ರನ್ನ ಇಟ್ಕೊಂಡಿದ್ದರಿಂದ ಅದಕ್ಕೆ ಸ್ಯಾಟಿಸ್ಫೈ ಆಗಬೇಕು. ಅಥವಾ ಇನ್ನೇನಾದರೂ ಹೊಸ ಕಾನೂನು ಪ್ರಕಾರವಾಗಿ ಅವರ ಶಿಕ್ಷೆ ಮಾಡಬಹುದು ಅಂತ ಇದ್ರೆ ಅದನ್ನು ಸರ್ಕಾರದಿಂದ ತಿಳ್ಕೊಂಡು ಬಂದು ನನಗೆ ತಿಳಿಸಿ ಅಂತ ಒಂದು ಅಡ್ಜರ್ನ್ಮೆಂಟ್ ಕೊಟ್ಟರು. ಆಮೇಲೆ ಬಿಟ್ಟುಬಿಟ್ರು. ಅಣ್ಣಾ ಹಜಾರಿಯವರು ಮಿಲಿಟರಿನಲ್ಲಿ ಟ್ರಕ್ ಡ್ರೈವರ್ ಆಗಿದ್ದವರು. ಅವರು ಏನು ಹೇಳ್ತಾರೆ ಅಂದರೆ, ನಾನು 6 ಜನ ನಾವು ಒಟ್ಟಿಗೆ ಆಹಾರ ಧಾನ್ಯಗಳನ್ನು ಇವರಿಗೆ, ನಮ್ಮ ಸೈನಿಕರಿಗೆ ನಾವು ಸಪ್ಲೈ ಮಾಡ್ತಾ ಇದ್ವು, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವು, ತುಂಬ ಸ್ನೇಹದಲ್ಲಿದ್ವು. 5 ಜನ ನನ್ನ ಕಣ್ಣೆದುರಿಗೆ ಸತ್ತು ಹೋಗ್ಬಿಟ್ರು ಯುದ್ಧದಲ್ಲಿ. ನಾನೊಬ್ಬ ಉಳ್ಕೊಂಡೆ. ನನಗನ್ನಿಸ್ತು, ಏನು ಭಗವಂತ ಏನೋ ಒಂದು ಕಾರಣಕ್ಕೋಸ್ಕರವಾಗಿ ನನ್ನನ್ನು ಉಳಿಸಿದ್ದಾನೆ ಅಂತ ಕಾಣುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ ಅಂತ ಹೇಳ್ತಾರೆ. ಅವರು 20,000 30,000 ಅಲ್ಲಿ ಹಣ ಬಂತು. ಅದನ್ನು ತಕ್ಕೊಂಡು ಅವರು ಊರಿಗೆ ಬಂದರು. ಬಂದವರು ಏನು ಮಾಡಿದರು, ಒಂದು ದೇವಸ್ಥಾನ ಶಿಥಿಲವಾಗಿತ್ತು, ಆ ದೇವಸ್ಥಾನವನ್ನು ಕಟ್ಟಿದ್ರು. ಅದರಲ್ಲೊಂದು ಕೊಠಡಿ ಮಾಡಿಕೊಂಡು ಒಂದು ಆಫೀಸ್ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡಿದ್ರು. ಭ್ರಷ್ಟಾಚಾರ ಇಷ್ಟೊಂದು ದೂರ ಹೋಗಿರುವಾಗ, ಇಷ್ಟೊಂದು ಪರಾಕಾಷ್ಠತೆಗೇರಿರುವಾಗ, ಇದನ್ನು ತಡೆಗಟ್ಟಬೇಕಾದಂತಹ ಕರ್ತವ್ಯ ಸರ್ಕಾರಕ್ಕಿರುವಾಗ ಅವರು ಒಂದು ಲೋಕ್ಪಾಲ್ ಬಿಲ್ಲನ್ನು ಮಾಡೋದಕ್ಕೆ 40 ವರ್ಷ ತಗೊಂಡಿದ್ದಾರೆ. 6 ಸರ್ತಿ ಪ್ರಯತ್ನ ಮಾಡಿ ಯಾರೋ ಕೆಲವರು ಅದನ್ನು ಆಗದೇ ಇರೋ ಹಾಗೆ ಮಾಡಿ ತಡೆಗಟ್ಟಿದ್ದಾರೆ. ಇದಾದ ಮೇಲೆ ನಾವೇನು ಮಾಡಬೇಕು ಪ್ರಜೆ ಅಂತ ಯೋಚನೆ ಮಾಡಿದ್ರು. ಪ್ರಜೆ ಆದವನು ನಾನು, ನನ್ನದು ಇದು ರಾಜ್ಯ, ನನಗೋಸ್ಕರ ಕಾನ್ಸ್ಟಿಟ್ಯೂಷನ್ ಬರೆದಿಟ್ಕೊಂಡಿರ್ತಕ್ಕಂಥ ಈ ದೇಶದ ಯಜಮಾನ ನಾನು. ನನ್ನ ಪ್ರತಿನಿಧಿ ಅಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ನನ್ನ ಜವಾಬ್ದಾರಿ ಏನು? ನಾನು ಅಳ್ತಾ ಕೂತ್ಕೊಳ್ಳೆ, ಇಲ್ಲ ಸುಮ್ಮನೆ ಒಂದು ಧರಣಿ ಮಾಡಲ? ನಾನು ನೇರವಾಗಿ ನಾನು ಹೋಗಿ ಸರ್ಕಾರವನ್ನು ಕೇಳಬೇಕು, ನನ್ನ ಪ್ರತಿನಿಧಿಯನ್ನು ಕೇಳಬೇಕು. ಪ್ರತಿನಿಧಿ ಯಾಕೆ ನಿದ್ದೆ ಮಾಡಿದೆ? ನೀನು ನಿದ್ದೆ ಮಾಡೋದಕ್ಕೆ ನೀನು ಏನು ಅಧಿಕಾರ? ನೀನು ಕಳಿಸಿದ್ದು ಯಾತಕ್ಕೆ ನಾವು? ಇದು ಕೆಲವು ಅಧಿಕಾರ ನಮಗೆ. ಆ ದೃಷ್ಟಿಯಿಂದ ನೀನು ಮಾಡೋಕ್ಕಾಗಲಿಲ್ಲ ತಾನೆ, ಒಂದು ಮಸೂದೆಯನ್ನು ನೀನು ತಯಾರು ಮಾಡೋಕ್ಕಾಗಲಿಲ್ಲ ತಾನೆ, ನಿನಗೆ ಆಗೋಲ್ಲ ಅಂತ ಆದರೆ ನಾನೇ ಒಂದು ಮಸೂದೆ ಮಾಡ್ಕೊಂಡು ಬರ್ತೀನಿ, ತಗೋ.
ಈಗ ಗೆದ್ದಿದ್ದಾರೆ ಜನ ಓಟಿಗೆ ಹೇಳ್ತಾ ಇದ್ರು, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ, ತಿರುಗಿ ಮಲಗ್ತಾ ಇದ್ರು. ಯಾರು ಏನು ಮಾಡಿದ್ರು ಮಾಡ್ಕೊಂಡು ಹೋಗಿ 5 ಸಾಲ್ ಗುತ್ತಿಗೆ ಮೇಯ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ಆ ಪರಿಸ್ಥಿತಿ ತಪ್ಪಿ ಇವತ್ತು ಜನ ಕೇಳೋ ಹಾಗಾಗಿದೆ. ನಾವು ನಮ್ಮ ಹಕ್ಕಿದು ನಿಮ್ಮನ್ನು ಕೇಳ್ತಕ್ಕದ್ದು ಅಂತ ಅನ್ನೋದಾಗಿದೆ. ಆ ಹಕ್ಕನ್ನು ಚಲಾಯಿಸೋದಕ್ಕೋಸ್ಕರವಾಗಿ ಪ್ರಜೆ ಇವತ್ತು ಹೊರಟಿದ್ದಾನೆ. ಆ ಹಕ್ಕನ್ನು ದಯಪಾಲಿಸಬೇಕಾದದ್ದು ಅದು ಸರ್ಕಾರದ ಕರ್ತವ್ಯ ಇದೆ. ಪಾರ್ಲಿಮೆಂಟನ್ನು ಈ ಪಾರ್ಲಿಮೆಂಟು ಈ ಮಸೂದೆ ವಿಚಾರಕ್ಕೆ ಮಾತ್ರ ನಾವು ಪಾರ್ಲಿಮೆಂಟನ್ನು ಪೂರ್ತಿಯಾಗಿ ನಂಬೋದಿಲ್ಲ. ಯಾಕಂದರೆ ನಮ್ಮ ಪ್ರತಿನಿಧಿಗಳಾಗಿ ನೀವಿದ್ದೀರಿ, ಅಷ್ಟು ವರ್ಷದಿಂದ ನೀವು ಕೆಲಸ ಮಾಡಿಲ್ಲ, ಈಗ ನೀವು ಕೆಲಸ ಮಾಡಬೇಕು, ನಿಮ್ಮನ್ನು ಒತ್ತಾಯಪೂರ್ವಕವಾಗಿ ಮಾಡಿಸ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ನಾವು ಈ ಧರಣಿ ಮತ್ತೊಂದು ಮಾಡ್ತಾ ಇದ್ದೀವಿ. ನೀವು ಈಗ ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಆಲ್ ಪಾರ್ಟಿ ಮೀಟಿಂಗ್ ಎಲ್ಲ ಆಗಿದೆ. ಎಲ್ಲರೂ ಕೂಡ ಸೇರಿಕೊಂಡು ಒಂದು ಬಲಿಷ್ಠವಾದಂಥ ಒಂದು ಕಾನೂನನ್ನು ಮಾಡ್ತಕ್ಕಂಥ ಏರ್ಪಾಡು ಮಾಡಿಕೊಡಿ ಅಂತ ಕೇಳಿ.